ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್, ಅದಾದಮೇಲೆ ಎಲ್ಲ ಕಲಾವಿದರು, ಮುಖ್ಯವಾಗಿ ನಮ್ಮ ಅಪ್ಪಾಜಿಯವರು, ಮಳವಳ್ಳಿ ಮಹಾದೇವನಪ್ಪನವರು. ಅಣ್ಣ, ನಿಮ್ಮ ಹಾಡು, ನಿಮ್ಮ ಆಶೀರ್ವಾದ ಎಲ್ಲನೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಿಮ್ಮ ಹಾಡಿಂದಲೇ ನಾನು ಹೇಳಿದ್ರು ತಪ್ಪಾಗಲ್ಲ, ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದಾನ. ನಿಮ್ಮ ಧ್ವನಿಯಿಂದ, ನಿಮ್ಮ ಹಾಡಿಂದ ಮಾದಪ್ಪನ್ನೇ ನನಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡಿದ್ರಿ. ಧನ್ಯವಾದಗಳು. ಹಾಗೆ ಪ್ರತಿ ಸಲನೂ ರಿಲೀಸ್ ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ. ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ತುಂಬಾನೇ ಖುಷಿ ಆಗ್ತದೆ ನನಗೆ. ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು, ಧನುಷ್ ಅವರು, ಅದಾದ್ಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು. ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಸೊ ಹೆಚ್ಚಾಗಿ ಕೇಶವಣ್ಣ ಅವರು, ಅವ್ರನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವತ್ತು ಹೇಳಿದ್ದೆ, ಇದು ಟ್ರೈಲರ್ ಇಲ್ಲ ಸಾಂಗ್ ಲಾಂಚ್ ಅಲ್ಲಿ ಹೇಳಿದ್ದೆ. ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ. ಸೊ ಅಷ್ಟೂ ಖಂಡಿತ ಬರುತ್ತೆ, ವಾಪಸ್ ಬರುತ್ತೆ. ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ಖಂಡಿತ ನನ್ನ ಮಾತು ಸುಳ್ಳಾಗಲಿಲ್ಲ. ಬಹಳ ಜನ ಇವತ್ತು ನಾವೇನು ಅನ್ಕೊಂಡ್ವಿ ಅದೇ ತರ ಮೆಚ್ಕೊಂತಿದ್ದಾರೆ ಈ ಸಿನಿಮಾನ. ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡ್ಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಂಗೆ ಅನ್ಸುತ್ತೆ. ಬಟ್ ಫಸ್ಟ್ ಆಕ್ಚುಲಿ ಬಂದು ನವೀನ್ ಅವ್ರ ಜೊತೆ, ತರುಣ್ ಅವರಲ್ಲ, ನಮ್ಮ ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಳ್ಳಿ. ತಾರಕ್ ಅವರು ಈ ಸಿನಿಮಾ ನನಗೆ ಬರೋಕ್ಕೆ ಕಾರಣ ತಾರಕ್ ಅವರು. ಧನ್ಯವಾದಗಳು ತಾರಕ್ ಅವರು. ಅವತ್ತು ನೀವು ಆಕ್ಚುಲಿ ಡೈರೆಕ್ಟರ್ನ ಕರ್ಕೊಂಡ್ಬಂದ್ರಿ. ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ್ ಅವರು. ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ. ಅಂಡ್ ಇದನ್ನ, ಈ ಸಿನಿಮಾನ ಜನರಿಗೆ ತಲುಪಿಸುವಂತ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದ್ದೀರಲ್ಲ. ಯಾಕಂದ್ರೆ ನಾನು ನೋಡ್ತಿದ್ದೆ, ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು. ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು. ಓಡ್ತಿಲ್ಲ, ಆಮೇಲೆ ಚೆನ್ನಾಗಿಲ್ಲ, ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ಗಳ ಹತ್ರ ಹೋಗಿ, ಥಿಯೇಟರ್ ಮ್ಯಾನೇಜರ್ಗಳ ಹತ್ರ ಹೋಗಿ ನೀವು ಬೈಟ್ಸ್ ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಯಾಕಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಮಾಡಕ್ ಸ್ಟಾರ್ಟ್ ಮಾಡೋದು. ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ, ಎಷ್ಟು ಫುಲ್ ಆಗ್ತಿದೆ, ಹೌಸ್ಫುಲ್ ಆಗ್ತಿದೆ, ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ, ಜನರಿಗೆ ತಲುಪಿಸಿ. ಇವತ್ತು ಮೊದಲನೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್. ಶುಕ್ರವಾರ ದಿನ ಯೂಶಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ ನ ಕರಿತೀವಿ. ಫ್ಯಾನ್ಸ್ ಅದಾದ್ಮೇಲೆ ಶುಕ್ರವಾರ ತುಂಬಾ ಹೈಯಲ್ಲಿ ಇರುತ್ತೆ ಕಲೆಕ್ಷನ್. ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು. ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು, ಭಾನುವಾರ ಜಾಸ್ತಿ ಆಯ್ತು. ಅದಾದ್ಮೇಲೆ ಎರಡನೇ ಭಾನುವಾರ ಇದನ್ನ ಮೀರಿಸಿ ಎರಡನೇ ಭಾನುವಾರ ಆಯ್ತು. ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಇತ್ತು. ಸೊ ಇದು ನಿಜವಾಗ್ಲೂ, ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ, ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡಬಹುದು, ಆದ್ರೆ ಜನ ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಲೆ ಸಿನಿಮಾನೇ ನೋಡದಿರುವಂತವರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ. ತಮ್ಮ ಎಲ್ಲರ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು, ರಿಲೀಸ್ ಆಯ್ತು. ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ, ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ್ಮೇಲೆ ನನಗೆ ಥಿಯೇಟರ್ ಓನರ್ಗಳು, ಥಿಯೇಟರ್ ಮ್ಯಾನೇಜರ್ಸ್ ಎಲ್ಲರೂ ಹೇಳಿದ್ದೇನು ಅಂದ್ರೆ, ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು, ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್, ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ. ಇವತ್ತು 25ನೇ ದಿನ. ನಾನು ಈಗ ನಾವ್ ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸ್ಬೋದು, ಯಾಕಂದ್ರೆ ಇಲ್ಲೇ GT ಮಾಲ್ ಅಲ್ಲಿ ಇದೀವಿ, ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಇಲ್ಲಿ ಮಾಲ್ ಓನರ್ಗಳಾಗ್ಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗ್ಲಿ, PVR ಮ್ಯಾನೇಜರ್ಸ್ ಆಗ್ಲಿ, ಅವರೇ ಬಂದು ನನಗೆ ಕಾಲ್ ಮಾಡಿ, ಅಣ್ಣ ಫುಲ್ ಇವತ್ತು ನಿನ್ನೆ ಫುಲ್ ಆಗಿದೆ, ಹೌಸ್ಫುಲ್ ಆಗಿದೆ, ಇನ್ನೊಂದು ಶೋ ನಾವೇ ಕೇಳ್ತೀವಿ,
ಮೇಲಧಿಕಾರಿಗಳ ಕೇಳಿ ನಾವೇ ಒಂದಿಷ್ಟು ಇದು ಶೋ ಆಗ್ತೀವಿ. ಯಾಕಂದ್ರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ, ಎಲ್ಲಾ ಭಾಷೆಯ ಸಿನಿಮಾಗಳನ್ನು ಓವರ್ಟೇಕ್ ಮಾಡಿ ಇವತ್ತು ಬಹಳ ಚೆನ್ನಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು, ಸುಮಂತ್ ಅವರೇ ಥ್ಯಾಂಕ್ ಯು, ಅಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ ಇಂದ ಹಿಡಿದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. GT ಮಾಲ್ ಓನರ್ ಸರ್, ಆನಂದಪ್ಪ ಅವರು, ರಾಘವ್ ಅವರು, ಹಾಗೆ ಸುರೇಶ್ ಅಣ್ಣ ಅವರು, ಅಂಡ್ ಈ ಜಾಗ MMB ನಮ್ಮ ನವರಸನ್ ಸಾಹೇಬರು, ಅವ್ರು ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡಬೇಕು. ಯಾಕೆಂದ್ರೆ ನಾನು ಈ ತರ ಮಾಡ್ತೀನಿ ಅಂದಾಗ ಪ್ರತಿ ಸಲನು ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ. ನನ್ನ ಲಂಕಾಸುರ ಸಿನಿಮಾ ಆಗಲಿ ಅಥವಾ ಈ ಸಿನಿಮಾ, ಸರ್ ನಿಮ್ದೇ ಸರ್ ಹಾಲ್ ಇದನ್ನು ಮಾಡಿ ಸರ್, ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆಯಿಂದ ಕೈ ಹಿಂಗ್ ಮಾಡ್ತವ್ರೆ ನೋಡಿದೆ ನಾನು. ಥ್ಯಾಂಕ್ ಯು ನವರಸನ್ ಸರ್, ಧನ್ಯವಾದಗಳು. ಆಗುವ ಎಲ್ಲ ಹುಡುಗರು ಇಲ್ಲಿ ಕೆಲಸ ಮಾಡಿರುವಂತ ಎಲ್ಲ ಹುಡುಗರು. ಎರಡನೇದಾಗಿ ಅನಿಲ್ ಅವರು, ಥ್ಯಾಂಕ್ ಯು ಅನಿಲ್ ಅವರೇ. ಇವತ್ತು ತಪ್ಪಿಸ್ಬೇಕು, ಒಳ್ಳೆ ಸಿನಿಮಾನ ತಪ್ಪಿಸ್ಬೇಕು ಅಂತ ಹೇಳಿ ಅವತ್ತು ನನಗೆ ಫಸ್ಟ್ ಒಂದು ನಾನು ನೋಡಿರ್ಲಿಲ್ಲ, ಅಂದ್ರೆ ಅವ್ರು ನೋಡಿದ್ದು ಒಂದು 30-40% ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು. ಹಾಗೆ ನೋಡಿ ಅವ್ರು ಹೇಳಿದ್ರು, ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ ಜೊತೆ ಇರ್ತೀನಿ, ಶನಿವಾರ ನಿಮ್ ಜೊತೆ ಇರ್ತೀನಿ, ಭಾನುವಾರ ನಾನು ನಿಮ್ ಜೊತೆ ಇರಲ್ಲ, ಸಕ್ಸಸ್ ಮೀಟ್ ಅಲ್ಲೇ ಮೀಟ್ ಮಾಡ್ತೀನಿ ಅಂದಿದ್ರು. ಬಟ್ ಅದು ಸಕ್ಸಸ್ ಮೀಟ್ ಅಲ್ಲೂ ಮೀಟ್ ಮಾಡಿದ್ದಾರೆ. ಬಟ್ ಆದ್ರೆ ಅವರು ಇದು ನನ್ನ ಸಿನಿಮಾ ಸೋಲ್ಬಾರದು, ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಇದು ಜನರಿಗೆ ರೀಚ್ ಆಗ್ಬೇಕು ಅಂತ ನಮ್ಮ ಜೊತೆಲೇ ಇದ್ದು ಎಷ್ಟೊಂದ್ ಸಲ ನೀವೆಲ್ಲ ನೋಡಿರ್ಬೋದು. ಪ್ರತಿ ಸಲನೂ ನಾವು ಜನರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿದ್ದಾಗ, ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ ನನಗೆ ಸುಮಾರು ಜನ ಕೇಳಿ ಸಣ್ಣ ಆಗಿದ್ದೀರಾ ಅಂತ. ನಿಜವಾಗ್ಲೂ ಸಣ್ಣ ಆಗಿದ್ದೀನಿ, ಯಾಕಂದ್ರೆ ಆಲ್ಮೋಸ್ಟ್ ಒಂದು 5-6 kg 8 kg ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆ ನನ್ನ ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ. ಯಾವ್ದೋ ಏನೋ ಒಂದು ದೋಸೆನೋ ಎಲ್ಲಿ ಏನ್ ಸಿಗುತ್ತೋ ಕಾರಲ್ಲಿ ಬರೋದು, ಕಾರಲ್ಲೇ ತಿನ್ಕೊಂಡು ಎಲ್ಲ ಜೊತೆಲಿ ಇಟ್ಕೊಂಡು ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು, ಕೆಲವರು ಹುಡುಗರೆಲ್ಲ TT ಮೇಲೆಲ್ಲ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸ್ಬೇಕು, ಈ ಒಂದು ಒಳ್ಳೆ ಸಿನಿಮಾ ರೀಚ್ ಆಗ್ಬೇಕು ಅಂತ ಎಲ್ಲ ಮಾಡಿದ್ರು. ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳಪ್ಪ, ಎಲ್ಲ ಥ್ಯಾಂಕ್ ಯು ಅಂಡ್ ವಾಸು ಸರ್, ವಾಸನ ಅವರು ಬರೀತಾರೆ. ಫಸ್ಟ್ ಸಿನಿಮಾ ನೋಡಿದಾಗ, ನಮ್ಮ ಸೆಲೆಬ್ರಿಟಿ ಶೋ ಸಿನಿಮಾ ನೋಡಿದಾಗ ಅವರು ಹೇಳ್ತಾರೆ, ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ಯಾ, ನಟಿಸಿದೀಯಾ ನೀನು, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಡೈಲಾಗ್ಸ್ ಗಳು ಇಷ್ಟು ಕಮ್ಮಿ ಇತ್ತು, ಒಬ್ರು ಪೋರ್ಟ್ರೇ ಮಾಡೋದು ಬಹಳ ಕಷ್ಟ ಇದೆ, ಬಟ್ ಈ ಸಿನಿಮಾ ನಿನಗೆ ಅವಾರ್ಡ್ ಸಿಗ್ಬೇಕು, ಸ್ಟೇಟ್ ಅವಾರ್ಡ್ ಅಂತ ಸಿಗ್ಬೇಕು ಅಂತ ಹೇಳಿ ಅವರು ಪತ್ರಿಕೆಯಲ್ಲೂ ಬರೆದು ಹಾಕಿರ್ತಾರೆ. ಖಂಡಿತ ಅಷ್ಟು ನಮಗೆ ಇನ್ನು ಜನ ನೋಡ್ಲಿ, ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಬಿಟ್ರು. ಹಾಗೆ ನನಗೆ ವೆಂಕಟೇಶ್ ಸರ್, ವೆಂಕಟೇಶ್ ಸರ್ ಅವರು, ಥ್ಯಾಂಕ್ ಯು ಸರ್. ಪ್ರತಿಯೊಂದು ಸಿನಿಮಾಗೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲರನ್ನು ಕರೆಸಿ ಅರೇಂಜ್ ಮಾಡಿಕೊಡ್ತಿದ್ದೀರ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಅಂಡ್ ನನ್ನ ಸ್ನೇಹಿತರು ಬಹಳ ಜನ, ರಜತ್ ಸರ್ ಬಂದಿದ್ದಾರೆ, ನಮ್ಮ ಅರುಣ್ ಅವರು, ಸೀನಾ ಅವರು, ಅಂಡ್ ಬಹಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ನವೀನ್ ಸರ್, ಇದು ಒಳ್ಳೆ ಸಿನಿಮಾ ನನಗೆ ಕೊಟ್ರಿ. ನಾನು ನಿಜ ಹೇಳ್ಬೇಕು ಅಂದ್ರೆ ನನಗೆ ಈ ಸಬ್ಜೆಕ್ಟ್ ಅದೇ ಯಾವ ಧೈರ್ಯದಲ್ಲಿ ತಗೊಂಬಂದ್ರೋ ಗೊತ್ತಿಲ್ಲ ನನಗೆ, ನಾನು ಆಕ್ಟ್ ಮಾಡ್ಬೋದು ಅಂತೇಳಿ. ಜೈ ಮಹಾದೇವ, ಖಂಡಿತ. ಅಂಡ್ ಇನ್ನೊಂದು ಎಲ್ರಿಗೂ ಧನ್ಯವಾದ. ಯಾಕಂದ್ರೆ ಪ್ರತಿಯೊಬ್ರು ನನಗೆ ಇದು ನನ್ನ ಸಿನಿಮಾ ಅಂತ ಹೇಳಿ ಪ್ರತಿ ಶೋ ಅಲ್ಲೂ ಅವರೆಲ್ಲ ಹೋಗಿ ಅವರೆಲ್ಲ ವಿಡಿಯೋಸ್ ಎಲ್ಲ ಮಾಡಿ, ಅಂಡ್ ನನಗೆ ವೆಂಕಿ ಆಮೇಲೆ ನಮ್ಮ ಹುಡುಗರು ಬಹಳಷ್ಟು, ನಮ್ಮ ಗೋವಿಂದರಾಜ್ ಅವರಾಗ್ಲಿ, ವೆಂಕಟೇಶ್ ಅವರಾಗ್ಲಿ, ನಮ್ಮೆಲ್ಲ ಹುಡುಗರು ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿ ಇಂಥ ಜಾಗದಲ್ಲಿ ಎಲ್ಲ ನಿಲ್ಸ್ತೀನಿ. ನನ್ಗೆ ಏನಿಲ್ಲ ಸರ್, ಒಂದು 2 ಬಟ್ಟೆ ಒಂದು ಗಾಡಿಗೆ ಹಾಕೊಂಡು ಹೋಗ್ತಾ ಇದೆ ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರು, ಎಲ್ಲಿ ನಿಲ್ಲಿಸ್ತಾ ಇದ್ರು ಏನೋ ಗೊತ್ತಾಗ್ತಿರ್ಲಿಲ್ಲ. ಸೀದಾ ಕರ್ಕೊಂಡು ಹೋಗೋಣ, ಇಲ್ಲಿ ಲೆಫ್ಟ್ ತಗೊಂಡಿಲ್ಲ, ಜನ ಇದ್ದಾರೆ, ಅಲ್ಲಿದ್ದಾರೆ, ಈ ಥಿಯೇಟರ್ ಆ ಥಿಯೇಟರ್ ಅಂತ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ನಿಲ್ಸಿ ಅವ್ರ ಜನರ ಜೊತೆ ನನ್ನ ಬೆರೆಯಕ್ ಮಾಡಿದಂತ ನಮ್ಮ ವೆಂಕಿ ಆಗ್ಲಿ, ಎಲ್ಲ ನಮ್ಮ ಹುಡುಗರಿಗಾಗ್ಲಿ ಧನ್ಯವಾದಗಳು. ಅಂಡ್ ಸುಮಂತ್ ಅವರು ಥ್ಯಾಂಕ್ ಯು. ಮತ್ತೆ ತಿರ್ಗಾ ಎಲ್ಲ ಈ ಸಿನಿಮಾ ರೀಚ್ ಆಗಿ 25 ಡೇಸ್ ಇವತ್ತು ಆಗ್ತಿದೆ. ಸೊ ನಮ್ಮ ಜೊತೆಲಿದ್ದು, ಧನುಷ್ ಜೊತೆಲಿದ್ದು, ಕೇಶವ್ ಅವ್ರ ಜೊತೆಲಿದ್ದು, ಹಾಗೆ ನಮ್ಮ ಜಯದೇವ್ ಸರ್, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜಯದೇವ್ ಅವರು, ಮರಿಸ್ವಾಮಿ ಅವರು, ಅವ್ರಿಗೂ ಧನ್ಯವಾದಗಳು. ಮರಿಸ್ವಾಮಿ ಸರ್, ಇನ್ನೂ ಚೆನ್ನಾಗಿ ಒಂಚೂರು ಪ್ರಮೋಟ್ ಮಾಡ್ಕೊಡಿ ಸರ್, ಯಾಕಂದ್ರೆ ಒಂದಿಷ್ಟು ಇನ್ನೂ ರೀಚ್ ಆಗ್ಬೇಕು ಸಿನಿಮಾ, ಎಲ್ರಿಗೂ ರೀಚ್ ಆಗ್ಬೇಕು. ಹಾಗೆ ಇಲ್ಲಿ ಕೆಲಸ ಮಾಡುವ ಸಿನಿಮಾ ಕೆಲಸ ಮಾಡಿದಂತ ಪ್ರತಿಯೊಬ್ಬ ಟೆಕ್ನಿಷಿಯನ್, ಶಂಕರಣ್ಣ, ಹರೀಶಣ್ಣ, ಎಲ್ರಿಗೂ, ಎಲ್ಲ ನಮ್ಮ ಲೈಟ್ ಬಾಯ್ಸ್, ಸಂಗಮೇಶ್ ಅವರು ಆಲ್ರೆಡಿ ಹೇಳಿದ್ದೀನಿ, CG ನಾನು ತಲೆ ತಿಂದಿದ್ದೀನಿ. ಬಾಬು ಸರ್ DI ನಮ್ಗೆ ಲಾಸ್ಟ್ DI ಅವ್ರು ಮತ್ತೆ ಬಂದು ಕರೆಕ್ಷನ್ ಮಾಡ್ಕೊಟ್ರು. ಯಾಕಂದ್ರೆ
ಅವರು ತುಂಬಾ ಚೆನ್ನಾಗಿ DI ಬೇರೆ ಕಲರ್ ಟೋನೇ ಕೊಟ್ಟರು. ಇವತ್ತು ಈ ಒಂದು ಟೋನ್ ನ ಬಹಳಷ್ಟು ಜನ ಮೆಚ್ಕೊಂಡಿದ್ದಾರೆ. ಅಂಡ್ ವಿಜಯ್ ಅವರು ಎಡಿಟರ್ ಥ್ಯಾಂಕ್ ಯು ವಿಜಯ್. ಅಂಡ್ ಪ್ರತಿಯೊಂದನ್ನು ಅವರು ಈ ಸಿನಿಮಾಗೆ ಇನ್ನೊಂದು ಹೀರೋ ನೀವೇ ನಾಯಕ ನಟರು, ತೆರೆ ಹಿಂದೆ ಇರುವಂತಹ ನಾಯಕ ನಟರು. ಪ್ರತಿಯೊಬ್ಬರಿಗೂ ಹೇಳ್ಕೊಟ್ರೆ ಅಂಡ್ ಯೂನಿಫೈಡ್ ಮೀಡಿಯಾ, ಸಿನಿಕಟ್ಸ್ ಆಕಾಶ್ ಅವರು ಅಂಡ್ ಕುಮಾರ್ ಅವರು, ಅವ್ರಿಗೂ ಧನ್ಯವಾದಗಳು. ಅಂಡ್ ಸೋನಾಲ್ ಅವರು ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ತೆಗೆದುಬಿಡಿ ಆಮೇಲೆ ಮಾತಾಡಿ. ಥ್ಯಾಂಕ್ ಯು. ನನ್ನ ಆನ್ ಸ್ಕ್ರೀನ್ ಪೇರ್ ಆಗಿ ರಾಘವ ತನುವಿಂದ ಇಲ್ಲಿ ಮಹಾದೇವ ಪಾರ್ವತಿ, ಹೃತ್ಪೂರ್ವಕ ಧನ್ಯವಾದಗಳಮ್ಮ. ಯಾಕಂದ್ರೆ ನಾನು ಏನೇ ಆಕ್ಟ್ ಮಾಡಿರ್ಬೋದು, ನೀವು ಬಹಳಷ್ಟು ಸಪೋರ್ಟ್ ಮಾಡಿದ್ರಿ. ಎಲ್ಲಿ ಅಂದ್ರೆ ನಾನು ನಗಿಸ್ದೆ ತುಂಬಾ ಸಪೋರ್ಟ್ ಮಾಡಿದ್ರಿ. ಹಾಗಾಗಿ ನಾನು ಬಹಳಷ್ಟು ಬೇಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್ಪೆಷಲಿ ಅವರು ಹೋದಾಗ ಆ ಒಂದು ಸೀನ್ ನನಗೆ ಆಕ್ಟ್ ಮಾಡೋದು ಬಹಳ ಚಾಲೆಂಜಿಂಗ್ ಅನ್ಸ್ಬಿಡ್ತು. ಯಾಕಂದ್ರೆ 3 ದಿನ ನಾನು ಪ್ರಿಪೇರ್ ಆಗ್ತಿದ್ದೆ ಅದಕ್ಕೆ, ಹೇಗ್ ಮಾಡ್ಬೇಕು ಅಂತ. ಇಡೀ ಸಿನಿಮಾ ಕತೆ, ನನ್ನ ಅವರ ಬಾಂಧವ್ಯ ಅದಷ್ಟು ಇತ್ತು. ಇವತ್ತೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಿ ಅಂತ ನನಗೆ. ಸೊ ಎಲ್ಲರೂ ಸಪೋರ್ಟ್, ಕ್ಯಾಮರಾಮನ್ ಆಗ್ಲಿ ಅಂಡ್ ನಮ್ಮ ಬಾಲ ಕ್ಯಾಮರಾಮನ್ ಆಗ್ಲಿ ಅಂಡ್ ಇದು ಗಿಂಬಲ್ ಕ್ಯಾಮರಾಮನ್ ಮೂರ್ತಿ ಅವರಾಗ್ಲಿ, ಸೊ ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಲೈಟ್ ಹುಡುಗರು, ಹಾಗೆ ಸೋನಾಲ್ ಅವರ ಸ್ಟಾಫ್, ಎಲ್ಲ ಹುಡುಗರು ಅಂಡ್ ಹಿಮಾ ಅಂಡ್ ಪೂಜಾ ಅವರು ಥ್ಯಾಂಕ್ ಯು. ನೀವಿಬ್ರು ಪಾರ್ವತಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಎಲ್ಲ ಮಾಧ್ಯಮದವರು ತುಂಬಾ 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 ಥ್ಯಾಂಕ್ಸ್. ಹಾಗೆ ಇವತ್ತು ನಾವು ಶುರು ಮಾಡಿದಾಗ ಮಾದಪ್ಪನ ಬೆಟ್ಟದಲ್ಲಿ ಶುರು ಮಾಡಿದ್ವಿ. ಮಹಾದೇವ ಅಂತ ಹೆಸರು ಟೈಟಲ್ ಇಟ್ಕೊಂಡು, ಹಾಗಾಗಿ ನಾನು ಶಿವನ್ ಅವತಾರದಲ್ಲಿ ಬರ್ಬೇಕಾಗಿತ್ತು ಅಂತೇಳಿ ಸೋಮವಾರ, ಅಂದ್ರೆ ನಾನು 99% ವೆಜಿಟೇರಿಯನ್. ನಾನು ಅಷ್ಟೊಂದು ನಾನು ನಾನ್ ವೆಜ್ ವರ್ಕೌಟ್ ಮಾಡಬೇಕು ಅಂತ ನಾನು ಒಂದಿಷ್ಟು ಸೇವಿಸ್ತಾ ಇದ್ದೆ ಅಷ್ಟೇ. ಬಟ್ ಅದಾದ್ಮೇಲೆ ರಾಯರ್ ಮಠಕ್ಕೆ ಹೋಗ್ಬೇಕು ಅಂದಾಗ ಅವತ್ತಿಂದ ಡಿಸೈಡ್ ಮಾಡೋದು, ಇಲ್ಲ ಇನ್ಮೇಲೆ ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳಿ ಸೊ ಟೋಟಲ್ ಆಗಿ ಬಿಟ್ಟೆ, ನಾನ್ ವೆಜ್ ಬಿಟ್ಟೆ. ಅಂಡ್ ನಂಗೆ ಇನ್ಮೇಲೆ ನಾನು ಪ್ರತಿಯೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ಇಷ್ಟಕ್ಕೂ, ಎಲ್ಲದಕ್ಕೂ ಆ ಮಾದಪ್ಪ, ಪ್ರತಿಯೊಂದು ಸಲ ಮಾದಪ್ಪ ಬೆಟ್ಟಕ್ಕೆ ಹೋಗೋದಾಗ್ಲಿ, ಅಥವಾ ಸೋದತಿ ಯಲ್ಲಮ್ಮ ಅವರು ಮಂತ್ರಾಲಯ ಆಗ್ಲಿ, ಇದು ಆಂಜನೇಯ ದೇವಸ್ಥಾನ ಆಗ್ಲಿ, ಮಂತ್ರಾಲಯ, ರಾಯರ ಮಠ ಆಗ್ಲಿ, ಸಾಯಿಬಾಬಾ ಅವರಾಗ್ಲಿ, ನಾನು ಪ್ರತಿ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನನಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಅನಿಸ್ತಾ ಇತ್ತು. ಸೊ ಅದೇ ತರ ನನಗೆ ಇವತ್ತು ಅಷ್ಟು ಪಾಸಿಟಿವ್ ಆಗಿದೆ. ಅಂಡ್ ಪ್ರತಿ ಎಲ್ಲ ಹುಡುಗರಿಗೂ, ನನ್ನ ಜೊತೆಲಿರೋ ಎಲ್ಲ ಹುಡುಗರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ಅಂಡ್ ಸ್ಪೆಷಲಿ ಎಲ್ಲಾ ದೇವರುಗಳು ಆಶೀರ್ವಾದ ಮಾಡಿರೋದು ಅಭಿಮಾನಿ ದೇವರುಗಳ ರೂಪದಲ್ಲಿ ಬಂದು ಇವತ್ತು ಈ ಸಿನಿಮಾ ಗೆಲ್ಸ್ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಾನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲು, ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸಿನಿಮಾ ಇವತ್ತು 25ನೇ ದಿನ ಇವತ್ತು ದಾಟ್ಕೊಂಡು ಮುನ್ನುಗ್ತಾ ಇದೆ. ಮುಂದೆ ನೀವು ನೋಡಿದ್ರೆ ಹಿಂದೆ ತುಂಬಾ ಫೇಸ್ ಮಾಡ್ಕೊಂಡ್ ಬಂದ್ವಿ. ಈ ಸಿನಿಮಾ ರಿಲೀಸ್ ಆಗ್ಬೇಕು ಅನ್ನೋದೇ ಒಂದು ನಮ್ಗೆ ರಿಲೀಸ್ ಆಗೋದೇ ಒಂದು ದೊಡ್ಡ ಸಾಹಸವಾಗಿತ್ತು. ಅದನ್ನ ನೆಕ್ಸ್ಟ್ ಅಲ್ಲಿಂದ ರಿಲೀಸ್ ಆದ್ಮೇಲೆ ಇವತ್ತು ಬಹಳಷ್ಟು ಜನ ಕೇಳಿದ್ರೆ PVR ಪ್ರಾಬ್ಲಮ್ ಬಗ್ಗೆ, ಅವರು ಅಷ್ಟೇ ಬಹಳಷ್ಟು ನಮ್ಗೆ ಸ್ಪಂದಿಸಿ, ಅದಾದ್ಮೇಲೆ ನಾವು ಕೇಳ್ಕೊಂಡಾಗ ಅವರು ನಮಗೆ ಮತ್ತೆ ತಿರ್ಗಾ ಶೋಸ್ ಎಲ್ಲ ಓಪನ್ ಮಾಡಿಕೊಟ್ರು. ಇವತ್ತು ನಿನ್ನೆ ಮೊನ್ನೆ ಎವ್ರಿ ಸ್ಯಾಟರ್ಡೆ ಸಂಡೇ ಹೌಸ್ಫುಲ್ ಆಗ್ತಿದೆ. ಸೊ ಅವ್ರಿಗೂ ಎಲ್ಲ ಅಭಿಮಾನಿ ದೇವರುಗಳಿಗೂ ಅಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ನೀವು ಯಾರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಮಾದೇವನೇ ಸಾಕ್ಷಿ. ಸೊ ಈ ಒಂದು ಫಂಕ್ಷನ್ ಮಾಡಿಕೊಟ್ಟಿದ್ದಂತ ಎಲ್ಲ ಪ್ರತಿಯೊಬ್ಬರಿಗೂ, ನೀವೆಲ್ಲ ಬಂದಿರೋ ಎಲ್ಲ ಕಲಾವಿದರಿಗೂ, ಎಲ್ಲ ದೊಡ್ಡವರು ಹಿರಿಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅಂಡ್ ನಿಶಾ, ನನ್ನ ಧರ್ಮಪತ್ನಿ ನಿಶಾ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವರು ನನಗೆ ಬಹಳಷ್ಟು ಸಪೋರ್ಟ್ ಮಾಡಿ, ನನ್ನ ನಗುವಲ್ಲಾಗ್ಲಿ, ನನ್ನ ನೋವಲ್ಲಾಗ್ಲಿ, ಪ್ರತಿಯೊಂದು ಹೆಜ್ಜೆಗೂ ನನ್ನ ಬೆನ್ನಿಂದ ನಿಂತ್ಕೊಂಡು ಅಮ್ಮ ನನಗೆ ತುಂಬಾನೇ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ಬಂದ್ರು. ಸೊ ನನಗೆ ಎಷ್ಟೇ ಕೋಪ ಆಗ್ಲಿ, ಎಷ್ಟೇ ಬೇಜಾರಾದ್ರೂ, ಏನೇ ಆದ್ರೂ ನಾನು ಅವರ ಉತ್ತರನ ಹೇಳ್ಕೊಂತಿದ್ದೆ. ಯಾಕಂದ್ರೆ ಅವರು ಪ್ರತಿಯೊಂದು ನನಗೆ ಅರ್ಥ ಮಾಡ್ಕೊಂಡು, ನನ್ನ ಮೂಡ್ ಸ್ವಿಂಗ್ಸ್ ಅರ್ಥ ಮಾಡ್ಕೊಂಡು, ಇದು ಒಂದಲ್ಲ, ಯಾಕಂದ್ರೆ ಲಂಕಾಸುರ ನಡೀತಿದೆ, ಲಂಕಾಸುರಾಗ ಅವರು ಪ್ರೊಡ್ಯೂಸರು, ಬಹಳಷ್ಟು ಆಲ್ಮೋಸ್ಟ್ 2 ವರ್ಷ ಆಯ್ತು, 2-3 ವರ್ಷ ಆಯ್ತು ಲಂಕಾಸುರ ನನಗೆ.
ಸೊ ಎಲ್ಲೋ ಒಂದ್ ಕಡೆ ಜಡ್ಜ್ಮೆಂಟ್ ನಂದು ಕರೆಕ್ಟ್ ಆಗಿತ್ತು. ನಾವು ಈಗ ಒಂದು 200-250 ಸಲ ಸಿನಿಮಾ ನೋಡಿದೀವಿ. ಸಿನಿಮಾ ನೋಡಿದಾಗ ನಾನು ಹೇಳಿದೆ, ಮಿಷನ್ಗೆ ಹೇಳಿದೆ, ಲಂಕಾಸುರ ಸ್ಲೋ ಮಾಡು, ಮಾದೇವ ಮುಂದೆ ಬರ್ಲಿ, ಮಾದೇವ ಚೆನ್ನಾಗ್ ಆಗುತ್ತೆ, ಅದನ್ನ ಲಂಕಾಸುರ ಬರೋಣ ಅಂತ ಹೇಳಿದೆ. ಸೊ ಅದೇ ತರ ಅವರು ಅದಕ್ಕೆ ಸ್ಪಂದಿಸ್ಕೊಂಡು ಥ್ಯಾಂಕ್ ಯು ನಿಶಾ ಅಂಡ್ ಪ್ರಜು, ಥ್ಯಾಂಕ್ ಯು ಪಾ. ಸರ್ ಅದೇ ನೋಡ್ಬೇಕು ಸರ್. ಇದು ಫಸ್ಟ್ ನನಗೆ ಒಂದೇ ಸಿನಿಮಾ ಸರ್ ಆಗೋದು, ನನ್ನ ಕೈಯಲ್ಲಿ ಒಂದೇ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಯಾಕಂದ್ರೆ ಇವತ್ತಿಗೂ ಯಾರಾದ್ರೂ ನಮ್ಮ ಬಲರಾಮ ಸೆಟ್ ಅಲ್ಲಿ ಯಾರಾದ್ರೂ ಮಾದೇವ ಅಂತ ಕರೆದ್ರೆ ನಾನು ತಿರುಗಿ ನೋಡ್ತಾ ಇದ್ದೀನಿ. ಇವತ್ತಿಗೂ ಮಾದೇವ ಅಂತ ಹೊರಗಡೆ ಬರುತ್ತೆ ಖಂಡಿತ ಸರ್. ಯಾಕಂದ್ರೆ ಇವತ್ತು ಎಷ್ಟೊಂದು ಜನ, ಅದೊಂದು ಹೇಳ್ತೀನಿ, ಯಾಕಂದ್ರೆ ಅದು ನಮ್ಮ ಕನ್ನಡ ಸಿನಿಮಾ, ನನ್ನ ಸಿನಿಮಾ ಅಂತಲ್ಲ, ನಮ್ಮ ಕನ್ನಡ ಸಿನಿಮಾ ಎಷ್ಟೊಂದು ಕಡೆ ಇವತ್ತು ಮತ್ತೆ ಥಿಯೇಟರ್ ರಿಓಪನ್ ಆಗಿದೆ ಸರ್. ಕೊಳ್ಳೇಗಾಲಕ್ಕೆ ಹೋಗ್ತಿದ್ದೀನಿ, ಅವ್ರು ಕರೆದು ನಮ್ಮನ್ನ ಸನ್ಮಾನ ಮಾಡಿ, ಯಾಕಂದ್ರೆ 3 months ನಾನು ಕ್ಲೋಸ್ ಮಾಡ್ಬಿಟ್ಟಿದ್ದೆ ಸರ್ ಥಿಯೇಟರ್ನ. ಚೆನ್ನಾಗಿ ಬರ್ತಿರ್ಲಿಲ್ಲ, ನಾನು ಏನ್ ಮಾಡೋದು, ಲೈಟ್ ಬಿಲ್ ಕಟ್ಟಕ್ಕೂ ಆಗ್ತಿರ್ಲಿಲ್ಲ ಅಂತೇಳಿ ಅವರು ಈ ಸಿನಿಮಾ ಓಪನ್ ಮಾಡಿದ್ದಾರೆ. ಫ್ರೈಡೆ ಓಪನ್ ಮಾಡಿದ್ದಾರೆ. ಫ್ರೈಡೆ ಜನ ಬಂದಿರ್ಲಿಲ್ವಂತದ್ದು, ಲಾಕ್ ಆಗಿತ್ತು ಅಂತ ಹೇಳಿ. ಮತ್ತೆ ಸ್ಯಾಟರ್ಡೆ ಜನ ಬಂದು, ಸಂಡೇ ಜನ ಬಂದು ಇನ್ನೂ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ. ಸೊ ಈ ಒಂದು ಮಾದೇವ ಸಿನಿಮಾ ಕೊಟ್ಟಿದ್ದಂತ ನಮ್ಮ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಬಹಳಷ್ಟು ಥಿಯೇಟರ್ಗಳಲ್ಲಿ 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ 25 ದಿನ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಮಾದೇವ. ಅದಕ್ಕೆಲ್ಲ ಕಾರಣ ಎಲ್ಲ ಅಭಿಮಾನಿ ದೇವರುಗಳೇ ಕಾರಣ ಇದಕ್ಕೆ. ಯಾಕಂದ್ರೆ ನಾವು ಎಷ್ಟೇ ಕೆಲಸ ಮಾಡ್ಬೋದು, ಅವ್ರು ನೋಡಿ ಅವ್ರು ಮೆಚ್ಕೋಬೇಕು ಅಷ್ಟೇ. ಮೆಚ್ಕೊಂಡಿದ್ದಾರೆ ಸಿನಿಮಾ. ಎಲ್ಲೇ ಹೋದ್ರು, ನಾನು ಇವತ್ತು ಎಷ್ಟು ಟ್ರಾವೆಲ್ ಮಾಡ್ತೀನಿ, ಎಲ್ಲಿ ಬಂದ್ರು ಯಾರಾದ್ರೂ ಒಂದು ಸಡನ್ ನೋಡ್ಬಿಟ್ಟು ಮಾದೇವ ನೋಡಿದೆ, ಸೂಪರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಚೆನ್ನಾಗಿದೆ, ಈ ತರ ಸಿನಿಮಾ ತೆಗೀರಿ ಅಂತೇಳಿ. ಅಪ್ಪಾಜಿನ ಅದನ್ನೇ ಹೇಳಿದ್ರು, ಈ ತರ ಸಿನಿಮಾಗಳು ಮಾಡಿ ಅಂತ ಹೇಳಿದ್ರು. ಈ ತರ ಸಿನಿಮಾ ಮಾಡಿದಾಗ ಜನ ಖಂಡಿತ, ಆಮೇಲೆ ನನ್ಗೆ ಬಹಳಷ್ಟು ಜನ ಹಿರಿಯರು, ತಾಯಂದಿರು ಎಲ್ಲ ಬಂದು ಸಿನಿಮಾ ನೋಡಿ ನನ್ಗೆ ತುಂಬಾ ಚೆನ್ನಾಗಿದೆ, ಈ ತರ ಸಿನಿಮಾ ಮಾಡಿದ್ರೆ ಯಾಕೆ ಬರಲ್ಲ ಅಂತ ಹೇಳಿ ಎಲ್ಲರೂ ಮೆಚ್ಕೊಂಡ್ರು. ಸೊ ಈ ತರದ್ದು ಸಿನಿಮಾಗಳು ಹಲವಾರು ಬರಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳ್ತಾ, ಅಂಡ್ ಎಲ್ರಿಗೂ ಧನ್ಯವಾದಗಳು. ಬಂದಿರತಕ್ಕಂತ ಎಲ್ರಿಗೂ ಧನ್ಯವಾದಗಳು ಅಷ್ಟೇ. ಯಾಕಂದ್ರೆ ತುಂಬಾ ಅದೇ ಎಲ್ಲ ಕಡೆನೂ ಹೇಳಿಕೊಂಡೆ, ಅಂದ್ರೆ 23 ವರ್ಷ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ. ಅದಕ್ಕೆ ಇವತ್ತು ಪ್ರತಿಫಲ ಸಿಗ್ತಿದೆ, ಇನ್ನಷ್ಟು ಸಿಗುತ್ತೆ. ನನ್ನ ಸಿನಿಮಾಗೆ ಅಂತಲ್ಲ, ಪ್ರತಿಯೊಂದು ಈಗ ಬರ್ತಿರೋಂತ ಇನ್ನೂ ತುಂಬಾ ಸಿನಿಮಾಸ್, ಕನ್ನಡ ಸಿನಿಮಾಗಳು ಲೈನಪ್ ಅಲ್ಲಿ ಇದೆ. ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಸೊ ಎಲ್ಲಾ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಗೆಲ್ಲಿ, ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.